ಇನ್ಮೇಲೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಇದೆ. ನಾನ್ ನೋಡಿರೋ ಹುಡುಗಿನ ಮದ್ವೆ ಆಗದೆ ಈ ಹಾಳಾದೋಳ್ನ ಮದ್ವೆ ಆಗ್ನಲ್ಲ, ಅದನ್ನ ಪ್ರಶ್ನೆ ಮಾಡ್ಬೇಕು. ಸರಿ, ಮದುವೆ ಆದೋನ್ ಆದ, ಕಟ್ಟಿರೋ ಮಾಂಗಲ್ಯನ ಅಲ್ಲೇ ಕಿತ್ತು ಬಿಸಾಕ್ ಬಾ ಅಂದ್ರು, ಮನೆಗ್ ಕರ್ಕೊಂಡ್ ಬಂದಲ್ಲ, ಅದನ್ನ ಪ್ರಶ್ನೆ ಮಾಡ್ಬೇಕು. ಆದ್ರೆ ಯಾವ ಪ್ರಶ್ನೆಗೆ ಉತ್ತರ ಸಿಗಲ್ಲ ಅಂತ ಗೊತ್ತಿದ್ದೆ ನಾನು ಈ ರೀತಿ ಮಾಡಿರೋದು. ನಾನ್ ನಿಮಗ್ ಮೊದ್ಲೇ ಹೇಳಿಲ್ವಾ ಅವಳಿ ಮನೇಲಿ ಇರ್ಬಾರ್ದು, ಕಟ್ಟಿರೋ ತಾಳಿನ ಕಿತ್ತು ಬಿಸಾಕ್ ಬನ್ನಿ ಅಂತ? ನೀವ್ ನನ್ ಮಾತು ಕೇಳಿದ್ರ? ಅದಕ್ಕೆ ನಾನು ಹೀಗ್ ಮಾಡಿರೋದು. ಆ ರೈಟ್ಸ್ ಇವ್ರಿಗಿಲ್ಲ ಅನ್ನೋದನ್ನ ಹೇಳಿದ. ಯಾಕಿಲ್ಲ? ನಾನ್ ಈ ಮನೆ ಯಜಮಾನಿ, ಯಾರಿಲ್ಲಿ ಇರ್ಬೇಕು ಇರ್ಬಾರ್ದು ಅಂತ ಡಿಸೈಡ್ ಮಾಡೋ ಹಕ್ಕು ನನಗಿದೆ. ಇಂತ ಕಿತ್ತೋಗಿರೋ ಅಧಿಕಾರಕ್ಕೆಲ್ಲ ತಾರಕ್ನ ಒಂದು ಸಣ್ಣ ಕೂದಲು ಕೂಡ ಅಲ್ಲಾಡಲ್ಲ ಅಂತ ಹೇಳಿದ. ನಿಮಗಿಂತ ಜೋರಾಗಿ ಕಿರ್ಚೋದಕ್ಕೆ ನನಗ್ ಬರುತ್ತೆ. ನನ್ನ ಡ್ಯಾಡ್ ಹೆಂಡತಿ ಅಂತ ಸುಮ್ಮನೆ ಈ ಕಿತ್ತೋಗಿರೋ ದರ್ಪ ದೌಲತ್ತೆಲ್ಲ ನಿಮ್ ಮುಂದೆ ಬಾಲ ಅಲ್ಲಾಡ್ಸ್ಕೊಂಡಿರೋ ನಾಯಿಗಳ ಹತ್ರ ಇಟ್ಕೋಬೇಕು. ನನ್ನ ಹತ್ರ ನನಗಿಷ್ಟೆಲ್ಲ ಅವಮಾನ ಆಗ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಅವಮಾನ ಆಗಾಗ ಮಾಡ್ಕೊಂಡಿರೋದು ಇವ್ರೆ ಅಲ್ಲ. ತಾನ ತನ್ನ ಪಾಡಿಗಿರೋಳ್ನ ಮನೆಯಿಂದ ಹೊರಗಾಕಕ್ಕೆ ಯಾಕೆ ಹಾಕೋದ್ರಿ? ಅಲ್ಲ ರೀ, ನಿಮಗಾದ್ರೂ ಒಂಚೂರು ಬುದ್ಧಿ ಬೇಡವೇನ್ರಿ? ಅವ್ರು ಬಂದು ಹೊರಗೆ ಹಾಕುವಾಗ ಧೈರ್ಯವಾಗಿ ಎದುರಿಸಿ ನಿಲ್ಬೇಕು. ಸ್ಟ್ರಾಂಗ್ ವುಮೆನ್. ಅದನ್ ಬಿಟ್ಟು ಚಿಕ್ಕ ಮಕ್ಳ ತರ ಕೆಳಗ್ ಬಿದ್ದು ಅಳ್ತಿದ್ದೀರಲ್ರಿ? ವಾಟ್ ಇಸ್ ದಿಸ್ ಯಾ? ನೋಡ್ರಿ ಸಿಂಗಾರಿ, ನೀವು ನನ್ನ ಹೆಂಡತಿ. ನಿಮ್ಮನ್ನ ಇಲ್ಲಿಂದ ಹೊರಗಾಕೋ ಅಧಿಕಾರ ಯಾರಿಗೂ ಇಲ್ಲ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇನ್ನೊಂದ್ ಸತಿ ಹೇಳ್ತಾ ಇದ್ದೀನಿ. ಈ ಮನೇಲಿ ನನ್ನ ಹೆಂಡತಿ ಇರೋದು ಯಾರಿಗಿಷ್ಟ ಇಲ್ವೋ ಅವರು ಇಮಿಡಿಯೇಟ್ಲಿ ಈ ಮನೆಯಿಂದ ಗೋವಿಂದ ಗೋವಿಂದ ಬ್ಯಾಗ್ ತೊಂಬ. ಸಿಂಗಾರಿ, ನೆಕ್ಸ್ಟ್ ಟೈಮ್ ನಾನು ಮನೇಲಿಲ್ದಿರ್ಬೇಕಾದ್ರೆ ನಿನ್ನ ಯಾರಾದ್ರೂ ಮನೆಯಿಂದ ಹೊರಗೆ ಹೋಗು ಅಂದ್ರೆ ನಾನು ಗಂಡನ ಹತ್ರ ಮಾತಾಡಿ ಅಂತ ಹೇಳಿ. ಈ ಮನೇಲಿ ಅದು ಯಾರು ದಮ್ಮಿರೋರು ನನ್ನ ಹತ್ರ ಮಾತಾಡ್ತಾರೆ ಅಂತ ನಾನು ನೋಡ್ತೀನಪ್ಪ. ನಾನು ಮನೇಲಿಲ್ದಿರೋ ಸಮಯದಲ್ಲಿ ನನ್ನ ಅರ್ಧಾಂಗಿಗೆ ಏನಾದ್ರೂ ಹಿಂಸೆ ಕೊಡೋದು, ಬಾಲ ಬಿಚ್ಚೋದು, ಅಲ್ಲಾಡೋದು ಏನಾದ್ರೂ ಮಾಡಿದ್ರೆ ಬಾಲ ಕಚಕ್.
ಸಮಾಧಾನವಾಗಿದ್ರೆ ಸಾಂಬ ಶಿವ, ಇಲ್ಲ ಅಂದ್ರೆ ಈ ಮನೇಲಿ ನಡೆಯೋದು ರುದ್ರ ತಾಂಡವ. ದಯವಿಟ್ಟು ಅದಕ್ಕೆ ಬಲಿಯಾದ ಹೋಗ್ರಿ. ಸಿಂಗಾರಿ ನಡೀರಿ. No fear, Goya, I am there. ಮಗ ಮದುವೆ ಆಗಿರೋ ಖುಷಿಲಿ ಪಂಡಿಗೆ ಮಾಡ್ಕೊಳ್ಳೋ ಬದಲು ಒಳ್ಳೆ ಲೋಕಲ್ ತರ ಜಗಳ ಆಡ್ತಿರಲ್ಲ. ಶೀ, ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್ ಡ್ಯಾಡ್? ನೀವುಗಳು ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ, ಆದ್ರೆ ಈ ತಾರಕ್ ನೀವುಗಳು ಏನ್ ಯೋಚನೆ ಮಾಡ್ತೀರಾ ಅಂತ ಮುಂಚೆನೆ ಯೋಚನೆ ಮಾಡಿರ್ತಾರ. ನಿಮ್ಮ ಆಕ್ಷನ್ಗೆ ನನ್ನ ಕಡೆಯಿಂದ ಈಕ್ವಲ್ ಆದ ಭಯಂಕರವಾದ ರಿಯಾಕ್ಷನ್ ಇರುತ್ತೆ. ಪ್ಲೀಸ್ ಯಾ, ಪ್ಲೀಸ್ ಪ್ಲೀಸ್